ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಹಿಳಾ ಮೀಸಲಾತಿ ಮಸೂದೆಗೆ ಸೋಲಾಗಿಲ್ಲ, ಬದಲಿಗೆ ಬಿಜೆಪಿ ನಾಯಕರ ಕುಟಿಲ ನೀತಿಗೆ ಸೋಲಾಗಿದೆ ಅಂತ ದೆಹಲಿಯಲ್ಲಿ ಬಿಕೆ ಹರಿಪ್ರಸಾದ್ ಸಮರ್ಥನೆಯನ್ನು ನೀಡಿದ್ದಾರೆ. ಮಹಿಳಾ ಮೀಸಲಾತಿ ಮಸೂದೆಗೆ ಸೋಲಾಗಿಲ್ಲ, ಬದಲಿಗೆ ಇದು ಬಿಜೆಪಿ ನಾಯಕರ ಕುಟಿಲ ನೀತಿಗೆ ಸೋಲಾಗಿದೆ ಅಂತ ದೆಹಲಿಯಲ್ಲಿ ಬಿಕೆ ಹರಿಪ್ರಸಾದ್ ರಿಯಾಕ್ಟ್ ಮಾಡಿದ್ದಾರೆ. ಚುನಾವಣಾ ಲಾಭಕ್ಕಾಗಿ ಈ ಮಸೂದೆಯನ್ನು ಬಳಸೋದಕ್ಕೆ ಬಿಜೆಪಿಯವರು ಮುಂದಾಗಿದ್ರು. ಇದು ಮಹಿಳೆಯರನ್ನ ದಾರಿ ತಪ್ಪಿಸುವ ತಂತ್ರ. ಮಹಿಳಾ ಮೀಸಲಾತಿಗೆ ಕಾಂಗ್ರೆಸ್ ಹೋರಾಟವನ್ನ ಮಾಡ್ತಾ ಇದೆ, ಆದರೆ ಬಿಜೆಪಿ ಇದನ್ನ ತನ್ನ ಸ್ವಾರ್ಥಕ್ಕೆ ಬಳಸಿಕೊಳ್ತಾ ಇದೆ. ಮೇಲ್ನೋಟಕ್ಕೆ ವಿಮೆನ್ಸ್ ರಿಸರ್ವೇಷನ್ ಬಿಲ್ ಅಂತ ಹೇಳ್ತಾ ಇದ್ದಾರೆ, ಆದರೆ ಇದು ಬಿಜೆಪಿಯವರು ತನ್ನ ಸ್ವಾರ್ಥಕ್ಕೆ ಇದನ್ನ ಬಳಸಿಕೊಳ್ತಾ ಇದೆ. ಮಹಿಳಾ ಮೀಸಲಾತಿಗೆ ಕಾಂಗ್ರೆಸ್ ಹೋರಾಡ್ತಾ ಇದೆ. ಚುನಾವಣಾ ಲಾಭಕ್ಕಾಗಿ ಬಿಜೆಪಿಯವರು ಈ ಮಸೂದೆಯನ್ನು ಬಳಸೋದಕ್ಕೆ ಮುಂದಾಗಿದ್ರು. ಇದು ಮಹಿಳೆಯರನ್ನ ದಾರಿ ತಪ್ಪಿಸುವ ತಂತ್ರ. ಮಹಿಳಾ ಮೀಸಲಾತಿ ಮಸೂದೆಗೆ ಸೋಲಾಗಿಲ್ಲ, ಬದಲಿಗೆ ಬಿಜೆಪಿ ನಾಯಕರ ಕುಟಿಲ ನೀತಿಗೆ ಸೋಲಾಗಿದೆ ಅಂತ ದೆಹಲಿಯಲ್ಲಿ ಬಿಕೆ ಹರಿಪ್ರಸಾದ್ ರಿಯಾಕ್ಟ್ ಮಾಡಿದ್ದಾರೆ. ಮಹಿಳಾ ಮೀಸಲಾತಿಗೆ ಸೋಲಾಗಲಿಲ್ಲ, ಇವರ ಕುಟಿಲ ತಂತ್ರಗಳಿಗೆ ಸೋಲಾಗಿದೆ. ಭಾರತೀಯ ಜನತಾ ಪಾರ್ಟಿ RSS ಅವರ ಕುಟಿಲ ತಂತ್ರ ಏನು ಅಂತ ಹೇಳಿದ್ರೆ, ಈ ದೇಶದಲ್ಲಿ ಸಾವಿರಾರು ಲಕ್ಷಾಂತರ ಜನ ಈ ದೇಶಕ್ಕೆ ಸ್ವಾತಂತ್ರ್ಯಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿ, ಸರ್ವಸ್ವವನ್ನು ತ್ಯಾಗ ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತಹ ಈ ಮಹಾನ್ ಸ್ವತಂತ್ರ ಭಾರತದಲ್ಲಿ ಕುಟಿಲ ತಂತ್ರದಿಂದ ಅನಾಯಾಸವಾಗಿ ಅಧಿಕಾರವನ್ನ ಹಿಡಿಯಲು ಪ್ರಯತ್ನ ಮಾಡಿದಂತಹ RSS ಭಾರತೀಯ ಜನತಾ ಪಾರ್ಟಿಯವ್ರನ್ನ ಲೋಕಸಭೆಯಲ್ಲಿ ವಿಫಲ ಮಾಡಿ, ಅಂದ್ರೆ ರಾಹುಲ್ ಗಾಂಧಿ ಅವರಿಗೆ ಅಭಿನಂದನೆ ಸಲ್ಲಿಸಬೇಕಾಗುತ್ತೆ. ಯಾಕಂದ್ರೆ ಈ ಕುಟಿಲ ತಂತ್ರವನ್ನ, ಇದು ದೊಡ್ಡ ಒಂದು ಚಕ್ರ ವ್ಯೂಹವನ್ನೇ ಭೇದಿಸಿ ರಾಷ್ಟ್ರದ ಗೆಲುವು ಮತ್ತು ಸ್ವತಂತ್ರ ಭಾರತದ ಸಂವಿಧಾನದ ಗೆಲುವು, ಅದನ್ನ ನಾವು ನಿನ್ನೆ ನೋಡಪ್ಪ ಒಂದು ಒಳ್ಳೆಯ ಚರ್ಚೆ ಆಯ್ತು ಪಾರ್ಲಿಮೆಂಟ್ ಅಲ್ಲಿ. ಇವರು ಎಲ್ಲೂ ಸಹ ನರೇಂದ್ರ ಮೋದಿ ಅವರ ಭಾಷಣ ನೀವು ನೋಡಿದಾಗ ಎಲ್ಲೂ ಸಹ ಮಹಿಳಾ ಮೀಸಲಾತಿ ಬಗ್ಗೆ ಮಾತೇ ಆಡಿಲ್ಲ. ಅವರು ಮಾತಾಡಿರ್ತಕ್ಕಂಥದ್ದು ಡಿಲಿಮಿಟೇಷನ್ ಮೇಲೆ ಮಾತಾಡಿರ್ತಕ್ಕಂಥದ್ದು, ಇದು ನೋಡಿದಾಗ ಇದು ಕುಟಿಲ ತಂತ್ರವೇ. ಅದರಿಂದ ಈ RSS ಮತ್ತು ಭಾರತೀಯ ಜನತಾ ಪಾರ್ಟಿಯ ಈ ತಂತ್ರಗಳನ್ನ ಸೋಲಿಸಿದಕ್ಕೆ ನಿಜವಾಗ್ಲೂ ರಾಹುಲ್ ಗಾಂಧಿ ಅವರು ಅಭಿನಂದನಾರ್ಹರು. ಅದ್ರ ಜೊತೆಗೆ ಎಲ್ಲ ವಿರೋಧ ಪಕ್ಷದ ನಾಯಕರೆಲ್ಲ ಸಹ ಒಂದಾಗಿ ಸಂವಿಧಾನವನ್ನ, ಈ ರಾಷ್ಟ್ರವನ್ನು ಯಾವ ರೀತಿ ಕಾಪಾಡಬೇಕು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಅಲ್ಲ, ಇದು ಈ ರೀತಿ ಕಾಂಗ್ರೆಸ್ ನಡೆ ಅಥವಾ ವಿಪಕ್ಷಗಳ ನಡೆ ಇಡೀ ದೇಶದ ಮಹಿಳೆಯರಿಗೆ ಮಾಡಿದ ಅಪಮಾನ ಅಂತ ಬಿಜೆಪಿ ಆರೋಪ ಮಾಡ್ತಾರೆ. ಭಾರತೀಯ ಜನತಾ ಪಾರ್ಟಿ ಅವ್ರಿಗೆ ಏನಾದ್ರು ನಿಜವಾದ ಕಳಕಳಿ ಇದ್ರೆ ಮಹಿಳೆಯರ ಮೇಲೆ, 2023ರಲ್ಲಿ ಮಹಿಳಾ ಮೀಸಲಾತಿಯನ್ನ ನಾವು ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಮಾಡಿದೀವಿ. ಅದಕ್ಕಿಂತ ಮೊದಲು 2015ರಲ್ಲಿ ಸೋನಿಯಾ ಗಾಂಧಿ ಅವರು ರಾಜ್ಯಸಭೆಯಲ್ಲಿ UPA ಸರ್ಕಾರ ಇದ್ದಾಗ ಅದನ್ನ ಪಾಸ್ ಮಾಡಿಸಿದ್ರು. 2023ರಲ್ಲಿ ಪಾಸ್ ಮಾಡಿರ್ತಕ್ಕಂಥ ಈ ವಿಧೇಯಕವನ್ನ ಇವ್ರು ಯಾಕೆ ಅನುಷ್ಠಾನಕ್ಕೆ ತರಲಿಲ್ಲ? 24ರಲ್ಲಿ ಇವ್ರ ಅನುಷ್ಠಾನಕ್ಕೆ ತರಲಿಕ್ಕೆ ವಿಚಾರಗಳಿತ್ತು. ಅಂದ್ರೆ ಇವರು ಕೇವಲ ಮೊಸಳೆ ಕಣ್ಣೀರ್ ಹಾಕೋ ಜನ. ಇವರಲ್ಲಿ ಏನಾದ್ರೂ ಮಹಿಳೆಯರ ಬಗ್ಗೆ ಕಾಳಜಿ ಇದ್ರೆ, ಭಾರತೀಯ ಜನತಾ ಪಾರ್ಟಿಯಲ್ಲಿ ಎಷ್ಟು ಜನ ಮಹಿಳೆಯರು ಮಂತ್ರಿಗಳಿದ್ದಾರೆ ಕೇಂದ್ರ ಸರ್ಕಾರದಲ್ಲಿ, ಅವರ ಬೇರೆ ಬೇರೆ 21 ರಾಜ್ಯಗಳಲ್ಲಿ ಅವರ ಸರ್ಕಾರ ಇದೆ, ಎಷ್ಟು ಜನ ಮಹಿಳಾ ಮಂತ್ರಿಗಳಿದ್ದಾರೆ ಅಂತ ಹೇಳಿ, ಯಾವುದೋ ಒಂದು ಆಫ್ ಟಿಕೆಟ್ ಇಲ್ಲಿ ದೆಹಲಿಯಲ್ಲಿ ಒಂದು ಮಹಿಳೆಯನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ, ಅವ್ರ ಕೈಲಿ ಏನೂ ಇಲ್ಲ. ಆದ್ರಿಂದ ಇದು ಮೊಸಳೆ ಕಣ್ಣೀರ್ ಅಷ್ಟೇ ಮಹಿಳೆಯರ ಬಗ್ಗೆ. ಮೀಸಲಾತಿ 23ರಲ್ಲೇ ಅದು ಪಾಸ್ ಆಗಿದೆ. ಇವರು ಮೀಸಲಾತಿ ಅಂತ ಬಂದ್ರೆ ನಾವು ತಯಾರಿದ್ದೀವಿ ಇದನ್ನ ಮಾಡ್ಲಿಕ್ಕೆ. 543ರಲ್ಲಿ ಮಾಡಬಹುದಲ್ಲ.